ಆ ಪ್ರಶ್ನೆಲೇ ಯಾಕೆ ಹೋಗಿದ್ದೆ ಅನ್ನೋ ಪ್ರಶ್ನೆ ಕೂಡ ಅಡಗಿದೆ. ನಾನ್ ಕೊಟ್ಟ ಉತ್ತರದಲ್ಲೇ ಒಂದು ಪ್ರಶ್ನೆ ಅಡಗಿದ್ಯಮ್ಮ. ಹೋಮ ಮಾಡ್ತಾ ಇದೀವಿ, ಅಳಿಯಂದ್ರನ್ ಕಳಿಸಿ ಅಂತ ಮಾವ ಹೇಳಿದ್ರೆ ಆ ವಿಷಯ ನನ್ಗೆ ಯಾಕೆ ಹೇಳಿಲ್ಲ ನೀವು? ಅತ್ತೆ ಹೇಳ್ದೆ ಇದ್ರೆ ಏನ್ ಬಾವ, ಹೇಳ್ಬೇಕಾಗಿರೋರು ಹೇಳಿದ್ರಲ್ಲ. ಯಾರು ಹೇಳಿದ್ರು? ಇನ್ಯಾರು, ವೈದೇಹಿ ಅವರಪ್ಪ. ಅತ್ತೆ ಬಾವನ್ ಕಳ್ಸಲ್ಲ ಅಂದಿದ್ದಕ್ಕೆ ವೈದೇಹಿನೇ ಮೆಸೇಜ್ ಮಾಡಿರೋ ತರ ಮೆಸೇಜ್ ಮಾಡಿ ದೇವಸ್ಥಾನಕ್ಕೆ ಇವ್ರನ್ನ ಕರೆಸ್ಕೊಂಡು ಇವ್ರ ಕೈಲಿ ಹೋಮ ಮಾಡಿಸಿದ್ರು. ಇಲ್ಲ ಶ್ರವಂತಿ, ಆ ಮೆಸೇಜ್ ಮಾಡಿದ್ದು ವೈದೇಹಿನೇ. ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರಾ ರೀ. ನನ್ನ ಮುಖ ಬೇರೆ ಆಗಿದ್ರು ಕೂಡ ನನ್ನ ಮನಸ್ಸು ನಿಮ್ಮ ಹತ್ರನೇ ಸುತ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ನಂಬಿದ್ದೀರಾ. ಇದನ್ನೇ ಪ್ರೀತಿ ಅನ್ನೋದು. ನಿಜನಾ ದೇವಾಂಶ್? ನಿಜವಾಗ್ಲೂ ವೈದೇಹಿ ಮೆಸೇಜ್ ಮಾಡಿದ್ಲಾ? ಅತ್ತೆ, ದೇವಾಂಶ್ ಏನೋ ಹೇಳ್ತಾ ಇದ್ರೆ ನೀವು ಕೂಡ ಮಾಡಿದ್ಲಾ ಅಂತ ಕೇಳ್ತಿದ್ದೀರಲ್ಲ ಅತ್ತೆ. ಅಮ್ಮ, ನೀವ್ ನಂಬ್ತಿರೋ ಬಿಡ್ತಿರೋ, ಆದ್ರೆ ವೈದೇಹಿ ಬಂದಿದ್ಲು, ಸಿಗು ಅಂತ ಮೆಸೇಜು ಮಾಡಿದ್ಲು. ಹಾಗಾದ್ರೆ ಸಿಕ್ಕಿದ್ಲಾ? ಹೇಳು, ಸಿಕ್ಕಿದ್ಲಾ? ಇಲ್ಲ. ಇದ್ರೆ ತಾನೇ ಭೇಟಿಯಾಗೋದಕ್ಕೆ. ಅಷ್ಟಕ್ಕೂ ವೈದೇಹಿನೇ ಬಂದಿದ್ರೆ ಮೆಸೇಜ್ ಯಾಕೆ ಮಾಡ್ತಾ ಇದ್ಲು? ನೇರವಾಗಿ ಮನೆಗೆ ಬರ್ತಿದ್ಲು. ಮನೆಗ್ ಬರಲ್ಲ ಅಮ್ಮ. ಈ ಮನೆಯಲ್ಲಿ ಈಗ ಪರಿಸ್ಥಿತಿ ಸರಿ ಇಲ್ಲ. ಇವತ್ತು ಕೂಡ ನೀವು ನನಗೆ ಹೋಮದ ವಿಚಾರ ಹೇಳಿಲ್ಲ ಅಂದ್ರೆ ಏನ್ ನಿಮ್ಮ ಉದ್ದೇಶ? ಎರಡು ದಿನದಲ್ಲಿ ಮದ್ವೆ ಇದೆಯಲ್ಲ, ಇವಾಗ ಯಾಕೆ ಹೊರಗೆ ಕಳಿಸ್ಬೇಕು ಅಂತ ಕಳಿಸಿಲ್ಲ ಅಷ್ಟೇ. ಇದ್ರಲ್ಲಿ ಬೇರೆ ಉದ್ದೇಶ ಏನಿರುತ್ತೆ ಹೇಳು? ಮದುವೆ ಹತ್ರ ಇದ್ದಾಗ ಯಾಕೆ? ತಾಳಿ ಕಟ್ಟೋದಕ್ಕೆ ಇನ್ನು ಒಂದು ಕ್ಷಣ ಉಳಿದಿರ್ಬೇಕಾದ್ರೂ ಕೂಡ ವೈದೇಹಿ ಮೆಸೇಜ್ ಮಾಡಿದ್ರೆ ಎಲ್ಲ ಬಿಟ್ಟು ಹೋಗ್ತಾ ಇರ್ತೀನಿ. ಅಂದ್ರೆ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಾಯ್ತು. ಹಾಗಿದ್ದಾಗ ಮದ್ವೆ ಮಾಡ್ಕೋತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಊರ್ಮಿಳಾ, ನೀನ್ ಸುಮ್ನೆ ಇರು. ದೇವಾಂಶ್, ಇದನ್ನೆಲ್ಲ ಬಿಡು. ನಾಳೆ ಮದ್ವೆಗೆ ಮುಂಚೆ ವೈದೇಹಿ ಬಂದ್ರು ಶ್ರವಂತಿನ ಮದ್ವೆ ಮಾಡ್ಕೋತೀನಿ ಅಂತ ನನಗ್ ಮಾತು ಕೊಡು. ಏನ್ ಬೇಕಾಗಿಲ್ಲಮ್ಮ. ಹೋದ್ಸಲ ಮದುವೆ ನಿಂತಿದ್ದು ವೈದೇಹಿ ಇದ್ದಿದ್ರಿಂದ ಅಲ್ಲ, ಇಲ್ದೆ ಹೋಗಿದ್ರಿಂದ. ಅದೆಲ್ಲ ಈಗ ಬೇಕಾಗಿಲ್ಲ. ಶ್ರವಂತಿನ ಮದ್ವೆ ಮಾಡ್ಕೋತೀನಿ ಅಂತ ನನಗ್ ಮಾತು ಕೊಡು. ಮಾಡ್ಕೋತೀನಿ ಅಂತ ಇವನು ಅವತ್ತೇ ಹೇಳಿದ್ನಲ್ಲ ದೊಡಮ್ಮ, ಮತ್ತೆ ಯಾಕೆ ಬಲವಂತ ಮಾಡ್ತೀರಾ? ಇಂಥ ವಿಷಯದಲ್ಲಿ ಬಲವಂತ ಮಾಡಬಾರ್ದು ದೊಡಮ್ಮ, ಖಂಡಿತ ಮಾಡಬಾರ್ದು. ಏಯ್, ನೀನ್ ಬಾಯ್ ಮುಚ್ಚೋ. ನೀನು ಮಾತು ಕೊಡು ದೇವಾಂಶ್. ಅಮ್ಮ, ನೀವ್ ಯಾವ ವಿಚಾರಕ್ಕೆ ಮದುವೆ ಮಾಡ್ಕೊಂತ ಬಲವಂತ ಮಾಡ್ತಾ ಇದ್ರು? ಅದರಲ್ಲಿ ಧರ್ಮ ನ್ಯಾಯ ಇದ್ದಿದ್ರೆ ನಾನು ಖಂಡಿತ ಮಾಡ್ಕೋತಿದ್ದೆ. ಹೇಳು. ಶ್ರವಂತಿನ ಮದ್ವೆ ಮಾಡ್ಕೊಳ್ಳೋದೇ ನ್ಯಾಯ. ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅನ್ಯಾಯ ಆಗತ್ತೆ. ನನಗ್ ಮಾತು ಕೊಡು. ಕೊಡೋ. ಸರಿ.
ನೀವು ಮಾತು ಕೊಟ್ಟಿದ್ದೀರಾ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಮಾತನ್ನ ಹೇಗೆ ತಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆ ಶ್ರವಂತಿನ ಬೀದಿಗೆ ಬರೋ ಹಾಗೆ ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ. ಅಮ್ಮ ಶ್ರವಂತಿ, ಮಾತು ಕೊಟ್ಟಿದ್ದಾನಲ್ಲ, ಇನ್ನೇನು ಟೆನ್ಷನ್ ಇಲ್ಲ ಬಿಡು. ಬಾ ಒಳಗೆ ಹೋಗೋಣ. ಅವಾಗೇನೋ ಸತ್ತೋಗ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಸಿದ್ರಿ. ಇವಾಗ ನೋಡಿದ್ರೆ ಹೀಗೆ ಯಾಕತ್ತೆ? ಅವ್ರನ್ನ ಮಾತಿಂದ ಆಣೆಯಿಂದ ಕಟ್ ಹಾಕ್ತಾ ಇದ್ದೀರಾ. ಅಷ್ಟಕ್ಕೂ ನ್ಯಾಯ ಧರ್ಮ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀರಾ ನೀವು. ಶ್ರವಂತಿ ನಿಮ್ ಮನೆ ಸೊಸೆ ಅಲ್ಲ. ಅವಳನ್ನ ನಿಮ್ ಸೊಸೆ ಮಾಡ್ಕೊಳ್ಳೋದು ನ್ಯಾಯನೇ ಅಲ್ಲ. ಅದಕ್ಕೆ ಈ ಮದ್ವೆ ಖಂಡಿತ ನಡೆಯಲ್ಲ. ಓಕೆ ಐ ಆಮ್ ಆಲ್ ಹ್ಯಾಪಿ. ಯಾ ಬಾಯ್. ಹಾಯ್. ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಹೇ, ನನ್ನ ಬಗ್ಗೆ ನಾನೇನು ಅನ್ಕೋತೀನಿ, ನಿನ್ ಬಗ್ಗೆ ಏನ್ ಅನ್ಕೊಂಡಿದ್ದೀನಿ ಕೇಳು, ಅದನ್ನ ಹೇಳ್ತೀನಿ. ಹುಚ್ಚಾಗಿ ಏನೇನೋ ಮಾತಾಡ್ಬೇಡ. ಆಗ್ಲೇ ಮದ್ವೆ ಮಾಡಕ್ ಬಲವಂತ ಮಾಡ್ಬೇಡಿ ಅಂತ ಎಲ್ರ ಎದುರಿಗೆ ಯಾಕೆ ಹೇಳ್ದೆ ನೀನು? ಓ ಅದಾ, ಸುಮ್ನೆ ಬಲವಂತ ಮಾಡಬಾರ್ದು ಅಂತ ಹೇಳ್ದೆ. ಅದ್ರಲ್ಲೇನ್ ತಪ್ಪು? ತಪ್ಪು ಒಪ್ಪು ಅಲ್ಲ. ಯಾಕೋ ನಿನ್ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಿದೆ. ಈ ಮದ್ವೆ ನಡಿಬಾರ್ದು ಅಂತ ನೀನೇನೋ ಅನ್ಕೋತಿಲ್ಲ ತಾನೆ? ಚಿಚಿ, ನಾನ್ ಯಾಕೆ ಹಂಗ ಅನ್ಕೋತೀನಿ? ನಾನ್ ಯಾವತ್ತೂ ಹಂಗ ಅನ್ಕೊಳಲ್ಲ. ಈ ಮದ್ವೆ ನಡೆದ್ರೆಷ್ಟು, ನಡಿದೇ ಇದ್ರೆಷ್ಟು. ಏನು ನೀನ್ ತಲೆ ಕೆಟ್ಟು ಮಾಡಬಾರ್ದನ್ನೇನಾದ್ರೂ ಮಾಡ್ಬಿಡ್ತೀನೋ ಅಂತ ಹೇಳ್ತಿದ್ದೀನಿ. ಹುಷಾರಾಗಿರು. ಉಲ್ಟಾ ಹೊಡೆದ್ರೆ ಅನ್ಭವಿಸೋದು ನೀನೇ. ನಾನು ಹೋಗೋದು ಅಂದ್ರೇನೆ ತಲೆ ಕೆಟ್ಟವಳೆ. ಇಷ್ಟು ದಿವಸ ನಿನ್ನ ನಂಬ್ಕೊಂಡಿದ್ರಿಂದ ನಂಗೆ ಏನೂ ಸಿಗ್ಲಿಲ್ಲ. ಆಸ್ತಿ ಸಿಗೋವರೆಗೂ ನಾನು ಸಿಗಲ್ಲ ಅಂತ ಹೇಳ್ತೀಯ. ಆದ್ರೆ ಈ ಶ್ರವಂತಿ ನಿಂತರ ಅಲ್ಲ. ಅವಳನ್ನ ಮದ್ವೆ ಆದ್ರೆ ಅರ್ಧ ಆಸ್ತಿ ನಂದಾಗುತ್ತೆ. ಅದಕ್ಕೆ ಈ ಮದ್ವೆನ ನಡಿಯಕ್ ಬಿಡಲ್ಲ. ಹಾ, ನಾನು ನಿಮ್ಮ ಮುಂದೆ ಯಾಕೆ ಬರ್ತಿಲ್ಲ ಅನ್ನೋದು ನಿಮಗೆ ಅರ್ಥ ಆಗ್ತಿಲ್ಲ ಅಂತಿದ್ದೀರಾ ಅಲ್ವಾ? ಇವಾಗ ಬಂದ್ರೆ ನಾನು ನಿಮ್ಮ ಮುಂದೆ ಬರ್ತೀನಿ. ಬಾಯಿಂದು ಕೂತ್ಕೋ. ವೈದೇಹಿ ನಿಜವಾಗ್ಲೂ ಮೆಸೇಜ್ ಮಾಡಿಲ್ಲ? ನಾನು ಯಾಕೆ ಸುಳ್ಳು ಹೇಳಿ ಎಂದು? ವೈದೇಹಿ ಬಂದಿದ್ದಾಳೆ. ಇಲ್ಲೋಡು, ನನ್ನ ಭೇಟಿ ಮಾಡಬೇಕು ಅಂತ ಮೆಸೇಜು ಹಾಕಿದ್ದಾಳೆ. ಇದನ್ನು ಹೇಳಿದ್ರೆ ಯಾರೂ ನನ್ನ ನಂಬ್ತಾ ಇಲ್ಲ. ಹುಚ್ಚಿನ ಥರ ನೋಡ್ತಾ ಇದ್ದಾರೆ. 6 ತಿಂಗಳಲ್ಲಿ ಯಾವತ್ತಾದ್ರೂ ಹೀಗಿದ್ನಾ? ಇಲ್ಲ ಅಲ್ವಾ? ಯಾಕಂದ್ರೆ ಆಗ ವೈದೇಹಿ ನನ್ನ ಸುತ್ತಮುತ್ತ ಇರಲಿಲ್ಲ. ಆದ್ರೆ ಇವಾಗ ಬಂದಿದ್ದಾಳಿಂದು ನನಗೆ ಗೊತ್ತಾಗ್ತಾ ಇದೆ. ಯಾರು ನಂಬ್ಲಿ ಬಿಡ್ಲಿ, ನೀನ್ ನಂಬ್ತೀಯ ಅಲ್ವಾ? ನಂಬ್ತೀನಿ. ಆದ್ರೆ ಯಾಕೆ ನಿನ್ನ ಎದುರಿಗೆ ಬರ್ತಾ ಇಲ್ಲ? ಮನೆಗೆ ಯಾಕೆ ಬರ್ತಿಲ್ಲ ಅವಳು? ಅದೇ ಅರ್ಥ ಆಗ್ತಾ ಇಲ್ಲ ಇಂದು. ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ, ಸಂಕಟ ಅನುಭವಿಸ್ತಾ ಇದ್ದೀನಿ ಅಂತ ನೋಡ್ಕೊಂಡು ಸುಮ್ಮನಿದ್ದಾಳಲ್ಲ. ನನಗೋಸ್ಕರ ಆದ್ರೂ ಬರ್ಬೇಕಲ್ವಾ? ನನಗೂ ನಿಮ್ಮ ಎದುರುಗಡೆ ಬರಬೇಕು ಅಂತಾನೆ ಇದೆ. ಆದ್ರೆ ನನ್ನನ್ನು ಯಾರು ಯಾಕೆ ಸಾಯಿಸ್ಬೇಕು ಅಂತ ನೋಡ್ತಿದ್ದಾರೆ ಅನ್ನೋ ಕಾರಣನೂ ತಿಳ್ಕೊಳ್ದೆ ನಾನು ನಿಮ್ಮ ಮುಂದೆ ಹೇಗೆ ಬರಲಿ? ನಾನೇ ನಿಮ್ಮ ವೈದೇಹಿ ಅಂತ ಹೇಳಿದ್ರೆ ನನ್ನನ್ನು ಜೀವಂತವಾಗಿ ಉಳಿಸ್ತಾರಾ? ನಿಮಗೆ ಸಿಗೋ ಹಾಗೆ ಮಾಡ್ತಾರಾ? ಹೋಗ್ಲಿ, ಅವಳು ಬರ್ದೇ ಇರೋಂಥ ಸಮಸ್ಯೆ ಏನಾದ್ರೂ ಇದ್ರೆ ಅದೇನು ಅಂತ ಆದ್ರೂ ಹೇಳ್ಬೇಕಲ್ವಾ? ನನ್ನ ಜೀವನ ಒತ್ತೆ ಇಟ್ಟಾದ್ರೂ ಸರಿ, ಅವಳ ಸಮಸ್ಯೆನ ನಾನು ಕ್ಲಿಯರ್ ಮಾಡ್ತೀನಲ್ವಾ? ಆದ್ರೆ ಅವಳು ಹೇಳ್ತಾ ಇಲ್ಲ ಅಲ್ಲ. ಏನ್ ಮಾಡ್ಬೇಕು ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಇಂದು. ಏನ್ ಮಾಡೋ ದೇವಾಂಶ್, ನಿನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ.
ಇದನ್ ನೋಡಕ್ಕೇನಾ ನನಗೆ ಮತ್ತೆ ಪ್ರಜ್ಞೆ ಬಂದಿದ್ದು? ಅಜ್ಜಿ, ಇಂದು ಅಜ್ಜಿ, ನೀವಿಲ್ಲಿದ್ದೀರಾ? ನಾನ್ ನಿಮ್ಗೋಸ್ಕರ ಇಡೀ ಮನೆ ಹುಡುಕ್ತೆ ಗೊತ್ತಾ? ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೋ. ಕೂತ್ಕೋಬೋದಾ? ಏನು ಅಜ್ಜಿ ಮೊಮ್ಮಗ ಇಬ್ರ ಕಣ್ಣಲ್ಲೂ ನೀರಿದೆ? ಅರ್ಥ ಆಯ್ತು. ನಿಮ್ ವೈದೇಹಿಗೋಸ್ಕರ ನಿಮ್ ಮೊಮ್ಮಗ ಬೇಜಾರ್ ಮಾಡ್ಕೊಳ್ತಿದ್ರೆ ನೀವು ಇವ್ರಿಗೋಸ್ಕರ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಅಲ್ವಾ? ಇವಾಗ ನಿಮಗೇನ್ ಬೇಕು? ವೈದೇಹಿ ಯಾಕೆ ಬರ್ತಿಲ್ಲ? ಅವಳು ನಿಮ್ ಬಗ್ಗೆ ಯೋಚಿಸ್ತಾ ಇದ್ದಾಳ ಇಲ್ವಾ ಅಂತ ತಾನೆ? ನಾನು ಹೇಳ, ನನಗೆ ಗೊತ್ತು. ಏನ್ ಗೊತ್ತು ನಿನಗೆ? ಗೊತ್ತು ಅಂತ ಹೇಳ್ತಿದ್ದೀನಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ಕೈ ಹಿಡ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಯಾರನ್ನಾದ್ರೂ ನೆನೆಸ್ಕೊಂಡ್ರೆ ಅವ್ರು ಹೇಗಿರ್ತಾರೆ ಅನ್ನೋದು ನನ್ನ ಕಣ್ಣಲ್ಲೇ ಕಾಣಿಸುತ್ತಂತೆ. ನನ್ನ ಫ್ರೆಂಡ್ಸ್ ಹೇಳಿದ್ರು, ವೈದೇಹಿನ ನೆನೆಸ್ಕೊಂಡು ನನ್ನ ಕೈ ಹಿಡ್ಕೊಳ್ಳಿ. ದೇವಾಂಶ್, ಇವಳು ಹೇಳ್ತಿರೋದು ಚೆನ್ನಾಗಿದೆ ಕಣೋ, ಒಂದ್ಸಲ ಟ್ರೈ ಮಾಡು. ಹೇಳಮ್ಮ, ಇಲ್ಲಿ ಬಂದು ಕುತ್ಕೋ. ದೇವಾಂಶ್ ನೋಡು. ದೇವಾಂಶ್ ಟ್ರೈ ಮಾಡು. ಹೀಗೆ ಕಾಣಿಸ್ತಿದ್ದಾಳ? ನಿಮ್ ವೈದೇಹಿ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಆಗ್ತಿದ್ಯಾ?
ಸಂತೋಷ ಇಲ್ಲ ಅಲ್ವಾ? ಕಣ್ಣೀರೇ ಕಾಣಿಸ್ತಿದೆ ಅಲ್ವಾ? ನೋಡಿ, ಅಂದ್ರೆ ನಿಮ್ಮಿಂದ ದೂರನೂ ಹೋಗೋಕ್ಕಾಗ್ದೆ, ಹತ್ರನೂ ಬರಕ್ಕಾಗ್ದೆ ನಿಮಗಿಂತ ಜಾಸ್ತಿ ನರಕ ಅನುಭವಿಸ್ತಾ ಇದ್ದಾಳೆ. ಅರ್ಥ ಆಗ್ತಿದ್ಯಾ? ಖಂಡಿತವಾಗ್ಲೂ ನಿಮ್ ವೈದೇಹಿ ನಿಮ್ ಹತ್ರ ಬರ್ತಾಳೆ. ನೀವ್ ಆ ನಂಬಿಕೆ ಮಗಂಗ್ ಹೇಳಿ ವೈದೇಹಿ ಬರ್ತಾಳೆ ಅಂತ. ಅವನ್ ನೋವಿನ ಬಗ್ಗೆ ನೀನ್ ಯೋಚನೆ ಮಾಡ್ದಂಗೆ ಮನೆಯವರು ಕೂಡ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನಿನ್ ಮಾತು ನಿಜ ಆಗ್ಲಿ, ವೈದೇಹಿ ಬರ್ಬೇಕಮ್ಮ. ಇಲ್ಲಾಂದ್ರೆ ನನ್ನ ಮೊಮ್ಮಗ ಹುಚ್ಚಾಗೋಗ್ತಾನೆ, ಅವನನ್ನ ಕಳ್ಕೊತೀವಿ. ಅದೇನಾಗುತ್ತೋ ಆಗೋಗ್ಲಿ, ಅವ್ರಿಗೆ ನಾನೇ ವೈದೇಹಿ ಅಂತ ಹೇಳ್ಬಿಡ್ತೀನಿ. ತೊಂದ್ರೆ ಇದೆ ಅಂತ ಹೇಳಿದ್ರೆ ಅವರು ಕೂಡ ಯಾರಿಗೂ ಹೇಳಲ್ಲ. ಅಷ್ಟಕ್ಕೂ ಇದೆಲ್ಲದಕ್ಕೂ ಕಾರಣ ಅತ್ತೆನೆ. ಅತ್ತೆಗೆ ನಿಜ ಹೊರಗೆ ಬರೋದಿಷ್ಟ ಇಲ್ವಾ? ಅಲ್ಲ, ಅತ್ತೆ ನಿಜ ನಂಬ್ತಾ ಇಲ್ವಾ? ಅಥವಾ ಆ ನಿಜನ ಹೊರಗೆ ಹಾಕೋದಕ್ಕಿಷ್ಟ ಇಲ್ವಾ? ಮೊದಲು ಅತ್ತೆ ವಿಷಯ ಏನು ಅಂತ ತಿಳ್ಕೋಬೇಕು. ಅದಾದ್ಮೇಲೆ ನಮ್ಮಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅತ್ತೆ ಮುಂದೆ ನಿಲ್ಲಿಸಿ ನನ್ನನ್ನು ಅನಾಥೆ ಅಂತ ಹೇಳಿದ್ದಕ್ಕೆ ತಲೆ ಬಗ್ಸೋ ಹಾಗೆ ಮಾಡ್ತೀನಿ. ಇನ್ನೊಂದ್ 2 ದಿನ ತಾಳ್ಮೆಯಿಂದ ಇರಿ, ಆಮೇಲೆ ನಮ್ಮ ಹಣೆ ಬರಹನೆ ಬದಲಾಗುತ್ತೆ. ಮೇಡಮ್, ನಾನು ಆಮೇಲೆ ಫೋನ್ ಮಾಡ್ತೀನಿ, ಇಡ್ತೀನಿ. ಹೇಳಿ ಮೇಡಮ್. ಶಾಂತಾದೇವಿ ಇದ್ದಾಳಲ್ಲ, ನಾಡಿದ್ದು ನನ್ನ ಮಗಳು ಮದ್ವೆ ಆಗ್ತಿದ್ದಾಗೆ ಅವಳನ್ನ ಇಲ್ಲಿ ಸಾಯಿಸ್ಬಿಡಿ. ಇದೇನ್ ಮೇಡಮ್, 25 ವರ್ಷ ಅವರು ಇಲ್ಲೂ ಆಚೆ ಹೋಗ್ದಂಗೆ ಕೂಡಾಕಿದ್ದೀರಾ. ಈಗ ಅವರು ಅವಶ್ಯಕತೆನೇ ಇಲ್ವಾ? ಇಷ್ಟು ದಿನ ಅವಳನ್ನ ಜೀವಂತವಾಗಿರೋಕ್ ಬಿಟ್ಟಿದ್ದು ಆ ದಶರಥ ರಾಮನ ಆಸ್ತಿಲಿ ಅರ್ಧ ಆಸ್ತಿ ಇವಳ ಹೆಸರಲ್ಲಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈಗ ನನ್ ಮಗಳು ಆ ಮನೆ ಸೊಸೆ ಆಗ್ತಿದ್ದಾಳೆ. ಆ ಶಾಂತನ್ ಮಗಳನ್ನ 6 ತಿಂಗಳ ಹಿಂದೆನೆ ಸಾಯಿಸ್ಬಿಟ್ಟಿದೀವಿ. ಈಗ ಆಸ್ತಿ ಎಲ್ಲ ನನ್ ಮಗಳು ಶ್ರಾವಂತಿದೆ. ಇನ್ ಇವಳಿಂದ ಏನು ಉಪಯೋಗ? ಮದ್ವೆ ಮುಗಿತಿದ್ದಾಗೆ ಇವಳನ್ನ ಸಾಯಿಸ್ಬಿಡಿ.